ಮೀಸಲಾತಿ ಹೋರಾಟಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂಬೇಡ್ಕರ್ ಅವರಿಗೆ ಆಗ್ಲೇಬೇಕು ಸುದ್ದಿಗಾಗಿ ಸಿದ್ದು ನ್ಯೂಸ್. ಈ ಸಲಹೆಯನ್ನು ಜಾರಿಗೆ ಮಾಡದೆ ಹೋದರೆ ಇಡೀ ಕರ್ನಾಟಕದ ಮಾದಿಗರು ನಿಮ್ಮ ವಿಧಾನಸೌಧಗಳ ಮುತ್ತಿಗೆ ಹಾಕುತ್ತೇವೆ. ಮುದ್ದೇಬಿಹಾಳ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ. ಒಳ ಮೀಸಲಾತಿ ಇಲ್ಲದೆ ನೇಮಕಾತಿ ಆದೇಶ ಹಿಂಪಡೆಯಲು ಮಾದಿಗ ಉಪಜಾತಿಗಳ ಸಂಘಟನೆ ಒಕ್ಕೂಟದ ಆಗ್ರಹ. ಮುದ್ದೇಬಿಹಾಳ ರಾಜ್ಯ ಸರ್ಕಾರವು ಫೆಬ್ರವರಿ 27ರಂದು ತರಾತುರಿಯಲ್ಲಿ ಹೊರಡಿಸಲಾಗಿರುವ ಒಳ ಮೀಸಲಾತಿ ಇಲ್ಲದ ನೇಮಕಾತಿ ಆದೇಶ ಹಿಂಪಡೆಯುವಂತೆ ಹಕ್ಕೊತ್ತಾಯ ಮಂಡಿಸಿ ಕರ್ನಾಟಕ ರಾಜ್ಯ ಮಾದಿಗ ಮತ್ತು ಸಂಬಂಧಿತ ಉಪಜಾತಿ ಸಂಘಟನೆಗಳ ಒಕ್ಕೂಟ ಕರೆ ನೀಡಿದ್ದ ಮುದ್ದೇಬಿಹಾಳ ಬಂದ್ಗೆ ಶುಕ್ರವಾರ ಉತ್ತಮ ಪ್ರತಿಕ್ರಿಯೆ ದೊರೆಯಿತು. ಮುಂಚಿತವಾಗಿಯೇ ಬಂದ ಕುರಿತು ವ್ಯಾಪಕ ಪ್ರಚಾರ ಮಾಡಿದ್ದರಿಂದ ಬೆಳಿಗ್ಗೆಯಿಂದಲೇ ವ್ಯಾಪಾರ ಚಟುವಟಿಕೆ ಸ್ಥಗಿತಗೊಂಡಿತ್ತು. ಬಹುತೇಕ ಅಂಗಡಿಗಳು ಬಾಗಿಲು ತೆರೆಯಲಿಲ್ಲ. ಸಾರಿಗೆ ಸೇವೆಯಲ್ಲಿ ವ್ಯತ್ಯಯ ಆಗುವುದನ್ನರಿತು ಬಸ್ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು. ಕೆಲ ಮಾರ್ಗಗಳ ಬಸ್ಸುಗಳು ಪಟ್ಟಣದ ಹೊರಗಡೆಯೇ ಪ್ರಯಾಣಿಕರನ್ನು ಇಳಿಸುತ್ತಿರುವುದು, ಹತ್ತಿಸಿಕೊಳ್ಳುತ್ತಿರುವುದು ಕಂಡುಬಂತು. ಬಸವೇಶ್ವರ ವೃತ್ತದಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿ ಸಾರ್ವಜನಿಕರು ಪರದಾಡಬೇಕಾಯಿತು. ಸಂಘಟನೆಗಳ ಮುಖಂಡರು, ಸದಸ್ಯರು ಬಸವೇಶ್ವರ ಅಂಬೇಡ್ಕರ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದ್ದರಿಂದ ಸಂಚಾರ ಸಮಸ್ಯೆ ಉಂಟಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ನಡೆಸಿದ್ದಕ್ಕೆ ಸ್ಪಂದಿಸಿ ತಹಸೀಲ್ದಾರ್ ಕೀರ್ತಿ ಚಾಲಕ್ ಅವರು ಸ್ಥಳಕ್ಕೆ ಆಗಮಿಸಿ ಸಂಘಟನೆಗಳ ಮುಖಂಡರಿಂದ ಹಕ್ಕೊತ್ತಾಯದ ಬೇಡಿಕೆ ಇರುವ ಮುಖ್ಯಮಂತ್ರಿಗೆ ಬರೆದ ಮನವಿ ಪತ್ರವನ್ನು ಸ್ವೀಕರಿಸಿದ ನಂತರ ಬಂದ್ ಕರೆ ಸಡಿಲಗೊಂಡಿತು. ಬಸವ ಅಂಬೇಡ್ಕರ್ ಅವರನ್ನ ಮನದಾಳದಲ್ಲಿ ಸ್ಮರಿಸುತ್ತಾ ಏನು ನಮ್ಮ 35 ವರ್ಷಗಳ ನಿರಂತರ ಹೋರಾಟದ ಪ್ರತಿಫಲವಾಗಿ ಇನ್ನೇನೋ ಒಳ ಮೀಸಲಾತಿ ಜಾರಿ ಆಗುತ್ತೇನೋ ಅನ್ನುವಷ್ಟರಲ್ಲಿ ಭ್ರಷ್ಟ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಮರಣ ಶಾಸನವನ್ನ ಬರೆದಿದೆ. ಯಾಕಪ್ಪ ಅಂತಂದ್ರೆ 56,000 ಹುದ್ದೆಗಳನ್ನ ಕರೆದು ಅದರಲ್ಲಿ ಕೂಡ ಒಳ ಮೀಸಲಾತಿ ಅನ್ವಯಿಸ ಇರುವುದು ದೊಡ್ಡ ಮೋಸ. ಮಾದಿಗರಿಗೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ದೊಡ್ಡ ಮೋಸ ಮಾಡಿದೆ. ಹಾಗಾಗಿ ಇಡೀ ನಾವು ಇವತ್ತು ರಾಜ್ಯಾದ್ಯಂತ ಬಂದ್ ಕರೆ ಇದೆ. ಅದೇ ರೀತಿಯಾಗಿ ನಾವು ಮುದ್ದೇಬಿಹಾಳನ್ನು ಕೂಡ ಬಂದ್ ಕರೆಯನ್ನ ಕೊಟ್ಟಿದ್ದೇವೆ. ಎಲ್ಲ ವರ್ತಕರು ಕೂಡ ಬಂದ್ ಮಾಡಿ ನಮ್ಮ ಬಂದ್ಗೆ ಸಹಕರಿಸಿದ್ದಾರೆ. ಜೊತೆಗೆ ಇನ್ನು ಹಳ್ಳಿಯ ಎಲ್ಲಾ ಜನರು ಬರ್ತಾ ಇದ್ದಾರೆ. ಬಂದ ಮೇಲೆ ಇನ್ನು ಬೃಹತ್ ಪ್ರತಿಭಟನೆಯನ್ನ ಪ್ರಾರಂಭಿಸುತ್ತೇವೆ. 35 ವರ್ಷಗಳ ಕಾಲ ಎಷ್ಟೋ ಬಾಗೇವಾಡಿ ತಾಲೂಕಿನಲ್ಲಿ ನಮ್ಮ ಅಣ್ಣ ತಮ್ಮರು ಸತ್ರು ಕೂಡ ಈ ಸರ್ಕಾರಗಳಿಗೆ ನಮ್ಮ ಬಗ್ಗೆ ಕಿಂಚಿತ್ತೂ ಕೂಡ ಯೋಚನೆ ಇಲ್ಲ. ಅದಕ್ಕಾಗಿ ನಮ್ಮ ಹಕ್ಕುಗಳನ್ನ ನಾವು ಪಡೆಯುವುದಕ್ಕಾಗಿ, ಮಾದಿಗರಿಗೆ ಆದಂತ ಅನ್ಯಾಯವನ್ನ ಪಡೆಯುವುದಕ್ಕಾಗಿ ನಾವು ರಕ್ತ ಚರಿತ್ರೆಯನ್ನು ಬರೆಯಲಿಕ್ಕೆ ಇವತ್ತು ರೆಡಿಯಾಗಿ ನಿಂತಿದ್ದೇವೆ. ಮುದ್ದೇಬಿಹಾಳ ತಾಲೂಕಿನ ಇಡೀ ಮುದ್ದೇಬಿಹಾಳ ಪಟ್ಟಣವನ್ನು ಒಂದು ಸ್ತಬ್ಧ ಮಾಡುವುದರ ಮೂಲಕ ಏನು ಈ ಮಾದಿಗ ಎಲ್ಲ ಮತ್ತು ಸಂಬಂಧಿತ ಜಾತಿಗಳು ಒಳ ಮೀಸಲಾತಿ ಮಾಡದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಏನು ಎಚ್ಚರಿಕೆ ಕೊಡುವುದರ ಮೂಲಕ ಈ ಮುದ್ದೇಬಿಹಾಳ ಸಂಪೂರ್ಣ ಬಂದ್ ಮಾಡಿ ಇವತ್ತು ನಾವು ಏನು ಕಳೆದ 35 ವರ್ಷಗಳಿಂದ ಒಳ ಮೀಸಲಾತಿ ಮಾಡ್ತೀವಿ ಅಂತೇಳಿ ಈ ಜನಾಂಗದ ಓಟನ್ನು ಹಾಕಿಕೊಂಡು ಇವತ್ತು ಈ ಜನಾಂಗಕ್ಕೆ ದ್ರೋಹ ಬಗ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಬುದ್ಧಿ ಕಲಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ಇಡೀ ಮುದ್ದೇಬಿಹಾಳ ತಾಲೂಕಿನ ಸಮಸ್ತ ಎಲ್ಲ ನನ್ನ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಎಲ್ಲಾ ಜಾತಿಗಳು ಇವತ್ತು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೇವೆ. ಅದಕ್ಕಾಗಿ ನಾವು ಬರುವ ಇನ್ನೇಗ ನಮ್ಮ ಸಹೋದರ ಹೇಳಿದಂಗ ಸಂಬಂಧಪಟ್ಟಂತ ಶಾಸಕರು ಕೂಡ ಅದಕ್ಕೆ ಹೊಣೆಗಾರರು. ಯಾಕಂತಂದ್ರೆ ನಾವು ಸವಿಸ್ತಾರವಾಗಿ ಅಂಬೇಡ್ಕರ್ ಸರ್ಕಲ್ದಾಗ ಮಾತಾಡ್ತೀವಿ. ಯಾಕಂದ್ರೆ ಶಾಸಕರಾಗಿರ್ತಕ್ಕಂಥ ಒಬ್ಬರು ಶಾಸಕರು ತಮ್ಮ ಮತಕ್ಷೇತ್ರದಲ್ಲಿ ಇರತಕ್ಕಂಥ ಪ್ರತಿಯೊಂದು ಜಾತಿ ಧರ್ಮದವರು ಕೂಡ ಇವತ್ತು ತಮ್ಮ ಮತದಾನವನ್ನು ಹಾಕಿಕೊಂಡು ಇವತ್ತು ಆರಿಸಿ ಹೋಗಿದ್ದಾರೆ. ಆದ್ರೆ ಶಾಸಕರು ಕೂಡ ಇವತ್ತು ಧ್ವನಿ ಎತ್ತಿಲ್ಲ ಅಂತಂದ್ರ ಈ ಶಾಸಕರಿಗೂ ಕೂಡ ಬರುವಂತ ದಿನಮಾನಗಳಲ್ಲಿ ಈ ಸಮುದಾಯ ತಕ್ಕ ಒಂದು ಶಾಸ್ತ್ರ ಕಲಿಸೈತಿ ಅನ್ನೋ ಒಂದು ಉದ್ದೇಶದಿಂದ ಈ ಸಮುದಾಯದ ಪರವಾಗಿ ನಾವು ಒಕ್ಕರಿಂದ ಹೇಳ್ತಾ ಇದ್ವಿ. ಇವತ್ತು ದಿನಾಂಕ 6/3/2026 ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನಲ್ಲಿ ಇಡೀ ಮುದ್ದೇಬಿಹಾಳ ಪಟ್ಟಣ ಇವತ್ತು ಬಂದ್ ಆಗಲಿಕ್ಕೆ ಕಾರಣ ಇಲ್ಲಿವರೆಗೆ ಸ್ವಸ್ಥಿರವಾಗಿ ನಮ್ಮ ಹೋರಾಟಗಾರರು ಹಾಗೂ ನ್ಯಾಯವಾದಿಗಳು ಬಹಳ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನು ಈ ಹೋರಾಟದ ಮುಖಾಂತರ ಸಂಬಂಧಪಟ್ಟಂತ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಎಷ್ಟು ಮಂದಿ ಸಚಿವರಿದ್ದಾರೆ
ನಾನು ಎರಡು ಮಾತು ನಿಮ್ಗೆ ಹೇಳಿಕ್ ಬಯಸ್ತೇನೆ. ಇವತ್ತು ಉರಿ ಬಿಸಿಲಲ್ಲಿ ನಿಂತಿದ್ದೇವೆ. ಬಹುಶಃ ಇಲ್ಲಿ ನಿಂತಿರ್ತಕ್ಕಂಥ ಹೋರಾಟಗಾರರಿಗೆ ಏನೇ ಒಂದು ಪ್ರಾಣ ಹಾನಿ ಆದರೂ ಸಹ ನೇರ ಹೊಣೆಗಾರರು ಯಾರು ಇವತ್ತು ಮೀಸಲಾತಿನ ವಿರೋಧ ಮಾಡ್ತಾ ಇದ್ದಾರೆ, ವಿರೋಧ ಮಾಡುವಂತ ವ್ಯಕ್ತಿಗಳು ನೇರವಾಗಿ ಹೇಳ್ತಾ ಇದ್ದೇನೆ, ನೀವೇ ಕಾರಣ ಅಂತ ತಿಳ್ಕೊಂಡು ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ಹೇಳ್ತೇನೆ. ಕಾರಣ 40 ವರ್ಷಗಳ ಹೋರಾಟ, ಅನ್ನ ನೀರು ಇಲ್ಲದೆ ಎಷ್ಟೋ ಜನ ಇಡೀ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿಕೊಂಡಿದ್ದಾರೆ. ಇವತ್ತು ನಾವು ಮಾಡ್ತಕ್ಕಂಥ ಹೋರಾಟ ಕೇವಲ ಒಂದು ಜಾತಿ ವಿರುದ್ಧ ಅಲ್ಲ, ಒಂದು ವ್ಯಕ್ತಿ ವಿರುದ್ಧವಲ್ಲ, ನಾವು ಮಾಡ್ತಕ್ಕಂಥ ಹೋರಾಟ ಸರ್ಕಾರದ ವಿರುದ್ಧ. ಕಾರಣ ನಮ್ಮ ಮೀಸಲಾತಿಯನ್ನು ನಮಗೆ ಕೊಡಿ. ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳಕತ್ತಿಲ್ಲ ನಾವು. ನಿಮ್ಮ ಅಪ್ಪನ ಮನೆ ಆಸ್ತಿ ಕೇಳೋದ ಬಡಿಗೆ ತೊಗೊಂಬರ್ತೀವಿ ಕೇಳಾಕ, ಅದಕ್ಕೆ ಸದಸ್ಯರಿದ್ದೇವೆ, ಅದ್ರೊಳಗೆ ನಮಗೇನು ಎರಡು ಮಾತಿಲ್ಲ. ಆದ್ರೆ ನಾವು ಇಟ್ಟಂತ ಬೇಡಿಕೆ, ನಾವು ಕೇಳ್ತಕ್ಕಂಥ ಬೇಡಿಕೆಯನ್ನ ನೀವು ಅದನ್ನು ಇವತ್ತೇನು ಸಂವಿಧಾನಬದ್ಧವಾಗಿ ನಮ್ಮ ಹಕ್ಕನ್ನು ಕೊಳ್ಳಕ್ಕೆ ನೀವು ಈ ತರ ಮೀನಮೇಷ ಅನಿಸ್ತೀರಪ್ಪ ಅಂದ್ರ ನಿಮ್ಮಂತ ನಾಚಿಗೇಡಿ ಮತ್ತು ನಿಮ್ಮಂತ ಮಾನ ಮರೆಯಲ್ಲದಂತ ಸಚಿವರು ಅಥವಾ ಶಾಸಕರು ಸೀದಾ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂತ ಕೇಳಿದ್ರ ಇವತ್ತು 7 ಜನ ಬಾಗೇವಾಡಿಯಲ್ಲಿ 7 ಜನ ಇದೇ ಒಳ ಮೀಸಲಾತಿಗೋಸ್ಕರ ಅಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಬೃಹತ್ತವಾದಂತ ಒಂದು ಸಮಾವೇಶ ನಡೆದಿತ್ತು. ಆ ಸಮಾವೇಶದಲ್ಲಿ ಪ್ರಾಣವನ್ನು ಕಳೆದುಕೊಂಡ್ರು. ಇವತ್ತಿಗೆ ಸಹ ಕುಟುಂಬ ಕಣ್ಣೀರಿನಲ್ಲಿ ಇವತ್ತು ಕೈ ತೊಯ್ತಾ ಇದೆ. ಆದ್ರೆ ಇವತ್ತು ಯಾವುದೇ ಸರ್ಕಾರಗಳಾಗಲಿ, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಎಲ್ಲಾ ಸರ್ಕಾರಗಳು ಕೂಡ ಇವತ್ತ ಈ ಜಾತಿಯನ್ನ, ಈ ಸಮಾಜವನ್ನ ತುಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾನು ಈಗಲಾದ್ರೂ ಹೇಳ್ತೇನೆ, ಸಂಬಂಧಪಟ್ಟಂತ ಸರ್ಕಾರದ ಶಾಸಕರು ಮತ್ತು ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳೇ ಕೂಡಲೇ ಎಚ್ಚೆತ್ತುಕೊಂಡು ಏನು ನಮ್ಮ ಒಳ ಮೀಸಲಾತಿ ಅದ ಅದನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸ ಮಾಡಿ. ಇಲ್ಲದೆ ಹೋದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಪಾಠ ಕಲಿಸ್ತೇವೆ. ಅದರ ಜೊತೆಗೆ ಸ್ಥಳೀಯ ಶಾಸಕರಿಗೆ ನಾನು ವಿನಂತಿ ಮಾಡ್ತೇನೆ. ಇವತ್ತು ಮಾನ್ಯ ಶಾಸಕರೇ, ಅನೇಕ ನಾವೆಲ್ಲ ಸಮಾಜದ ಮುಖಂಡರು ಹೋರಾಟ ಮಾಡಿದ್ದೇವೆ. ಕೂಡಲ ಸಂಗಮದಿಂದ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ನಮ್ಮನ್ನು ಪೊಲೀಸ್ ಕಸ್ಟಡಿ ಕೊಟ್ರಿ, ಪೊಲೀಸರು ಬಂಧಿಸಿದ್ರು ಹೆದರುವಂತ ಮಕ್ಕಳು ನಾವಲ್ಲ. ನಾನು ಈಗಾದ್ರೂ ಹೇಳ್ತೀನಿ, ನಿಮ್ಮನ್ನ ಕೇಳದೆ ಅಂದ್ರೆ ನೀವು ಸ್ಥಳೀಯ ಶಾಸಕರಿದ್ರಿ, ನಿಮ್ಮನ್ನ ಕೇಳಿದ್ರೆ ಮತ್ತಾರನ್ನ ಕೇಳ್ಬೇಕು ನಾವು. ಇದ್ರೊಳಗೆ ನಮ್ಮ ರಾಜಕೀಯ ಬೇಡ, ಬಿಜೆಪಿನೋ JDS ಕಾಂಗ್ರೆಸ್ ಅವರೆಲ್ಲ ಬದಿಗಿಟ್ಟು ಏನು ಇವತ್ತು ನಾವು ಒಳ ಮೀಸಲಾತಿಗೋಸ್ಕರ ಸಮಾಜದ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಆ ನಮ್ಮನ್ನ ಸಿಗಬೇಕು. ಸಿಗದೆ ಹೋದಲ್ಲಿ ಏನಿರ್ತಕ್ಕಂಥ ಜನ ಅದರ ನಾವೆಲ್ಲ ನಮ್ಮ ರಕ್ತವನ್ನು ಕೊಟ್ಟಾದ್ರೂ ಸಹ ನಮ್ಮ ನ್ಯಾಯ ಪಡೆದೇ ಬರ್ತೇವೆ ಅಂತಕ್ಕಂಥದ್ದು. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಮ್ಮ ಸುದ್ದಿಗಳು ನಿಮಗೆ ಬೇಗನೆ ತಲುಪುತ್ತವೆ.